2 ಅಂಕದ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದ್ರೂ 2 ಕಣಿವೆಗಳನ್ನು ತಿಳಿಸಿ ಅಂತ ಕೇಳಿದಾಗ ಆನ್ಸರ್ ಏನಿದೆ, ಖೈಬರ್ ಮತ್ತು ಬೋಲಾನ್. ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ಈ ಪ್ರಶ್ನೆಗಳನ್ನೆಲ್ಲ ನೋಡ್ತಾ ಹೋಗಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಭಾರತದ ಯಾವುದಾದ್ರೂ 2 ಹೆಸರುಗಳನ್ನು ತಿಳಿಸಿ, ಪ್ರಾಚೀನ ಹೆಸರನ್ನು ತಿಳಿಸಿ ಅಂತ ಕೇಳಿದಾಗ ಹಿಂದೂಸ್ತಾನ್, ಇಂಡಿಯಾ ಅಂತ ನಾವು ಬರಿಬೋದಾಗುತ್ತೆ. ಆಧಾರವಿಲ್ಲದೆ ಇತಿಹಾಸ ಏಕೆ ಇಲ್ಲ ಅಂತ ಪ್ರಶ್ನೆ ಕೇಳಿದಾಗ ಇಲ್ಲಿ ಆನ್ಸರನ್ನು ಕೊಟ್ಟಿದ್ದೀನಿ. ಒಂದಿಷ್ಟು 2 ಅಂಕದ ಪ್ರಶ್ನೆಗಳು ಇವೆ, ಸ್ವಲ್ಪ ಅವನ್ನ ಓದ್ತಾ ಹೋಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದ್ವಾರಕೆಯ ಕಾಳಿಕಾ ಮಠ, ಶೃಂಗೇರಿ ಶಾರದಾ ಪೀಠ, ಇಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿರ್ತಕ್ಕಂಥ 2 ಮಠಗಳು. ನಿಯೋಲಿಥಿಕ್ ಅಂದರೆ ಏನು ಅಂತ ಕೇಳಿದರೆ, ನ್ಯೂ ಅಂತಂದರೆ ಹೊಸ, ಲಿಥಿಕ್ ಅಂತಂದರೆ ಶಿಲೆ. ಹೊಸ ಶಿಲಾಯುಗದ ಯಾವುದಾದ್ರೂ 2 ತಾಣಗಳನ್ನು ಹೆಸರಿಸಿ. ಕರ್ನಾಟಕದ ಮಸ್ಕಿ ಆಗಿರ್ಬೋದು, ತಮಿಳುನಾಡಿನ ತಿರುವೆನ್ನೆಲ್ವಿ. ಪ್ಯಾಲಿಯೋಲಿಥಿಕ್ ಪದದ ಅರ್ಥ ಆಗಿರ್ಬೋದು. ಸಿಂಧೂ ನದಿ ನಾಗರಿಕತೆಯಲ್ಲಿ ಪತ್ತೆಯಾಗಿರ್ತಕ್ಕಂಥ 2 ನಗರ ಅಂದರೆ ಕಾಲಿಬಂಗ್ ಮತ್ತು ಧೋಲ್ವೀರ ಆಗಿರ್ಬೋದು. ಇಲ್ಲೆಲ್ಲ ಪ್ರಶ್ನೆ ಇದೆ, ನೀವು ಓದ್ತಾ ಹೋಗಿ. ಇವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ಈ ಹಿಸ್ಟ್ರಿ ಕ್ವಶನ್ ಪೇಪರ್ ಯಾವ ರೀತಿ ಅಂತಂದರೆ ಒಂಥರ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಸಬ್ಜೆಕ್ಟ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದು ಯಾವತ್ತೂ ಬ್ಲೂ ಪ್ರಿಂಟ್ ಪ್ರಕಾರ ಇವ್ರು ಕೇಳೋದಿಲ್ಲ. ಸೊ ಹೀಗಾಗಿ 1-2-3 ಕ್ವಶನನ್ನು ಜಾಸ್ತಿ ಓದೋಣ. ಚೆನ್ನಾಗಿ ಅಂಕ ತೆಗೆದುಕೊಳ್ಬೇಕಂದ್ರೆ ಸ್ವಲ್ಪ 1-2-3 ಕ್ವಶನ್ ಜಾಸ್ತಿ ಓದಲೇಬೇಕಾಗುತ್ತೆ, ಅದು ಅನಿವಾರ್ಯ. ಅಕ್ಬರ್ ಕಾಲದ ಪ್ರಸಿದ್ಧ ಯಾರಾದರೂ ಇಬ್ಬರು ಇತಿಹಾಸಕಾರರನ್ನ ಹೆಸರಿಸಿ ಅಂತ ಇದೆ. ಅಬ್ದುಲ್ ಫಜಲ್ ಮತ್ತು ಬರೌನಿ ಅಂತ ಇದೆ. ಇಲ್ಲಿ ನೋಡ್ಬೋದು. ತಾಜ್ ಮಹಲ್ ಯಾರು ಕಟ್ಟಿಸಿದ್ರು, ಅದು ಎಲ್ಲಿದೆ ಅಂತಂದರೆ, ತಾಜ್ ಮಹಲ್ ಕಟ್ಟಿಸಿರ್ತಕ್ಕಂಥವ್ರು ಶಹಜಹಾನ್, ಅದು ಆಗ್ರಾದಲ್ಲಿದೆ. ಶಿವಾಜಿ ಎಲ್ಲಿ ಜನಿಸ್ತಾನೆ? ಇಂಪಾರ್ಟೆಂಟ್. ಇವೆಲ್ಲ ಕೆಲವೊಂದಿಷ್ಟು ಪ್ರಶ್ನೆ ಇಂಪಾರ್ಟೆಂಟ್ ಇವೆ, ಓದಲೇಬೇಕಾಗುತ್ತೆ. ನೀವು ನೋಡಿ, ಅನುಭವ ಮಂಟಪವನ್ನು ಸ್ಥಾಪಿಸಿರ್ತಕ್ಕಂಥವ್ರು ಯಾರು, ಅದು ಎಲ್ಲಿದೆ ಅಂತ ಕೇಳಿದ್ರೆ ಬಸವೇಶ್ವರರು, ಅದು ಕಲ್ಯಾಣದಲ್ಲಿದೆ. ಪೋರ್ಚುಗೀಸರು ಯಾವುದಾದ್ರೂ 2 ವ್ಯಾಪಾರಿ ಕೇಂದ್ರಗಳನ್ನು ಬರೆಯಿರಿ ಅಂತ ಇದೆ, ಗೋವಾ ಮತ್ತು ಬಾಂಬೆ. ಮುಂದೆ ಹೋಗೋಣ. ಅದೇ ರೀತಿ ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದ್ರೂ 2 ಕರಾರುಗಳನ್ನು ತಿಳಿಸಿ ಅಂದರೆ, ನೋಡಿ, ಟಿಪ್ಪು ತನ್ನ ರಾಜ್ಯದ ಅರ್ಧ ಭಾಗವನ್ನು ಬಿಟ್ಟು ಕೊಡಬೇಕು, ಯುದ್ಧ ಪರಿಹಾರವಾಗಿ 330 ಲಕ್ಷ ರೂಗಳನ್ನು ಬ್ರಿಟಿಷರಿಗೆ ಕೊಡಬೇಕು. ಇವೆಲ್ಲ ಇದೆ. ಈ ಪ್ರಶ್ನೆಗಳನ್ನೆಲ್ಲ ನೋಡ್ತಾ ಹೋಗಿ. ರೈತ ಪದ್ಧತಿ ಅಂದ್ರೇನು? ರೈತರು ಅಥವಾ ಕೃಷಿಕರಿಗೆ ನಿಯಮಿತವಾಗಿ ಕಂದಾಯವನ್ನು ಕೊಡುವ ಒಪ್ಪಂದದ ಮೇರೆಗೆ ಭೂಮಾಲೀಕತ್ವವನ್ನು ನೀಡುವುದೇ ರೈತವಾರಿ ಪದ್ಧತಿ. ನೆನ್ಪಿಟ್ಟುಕೊಳ್ಳಿ. ಕರ್ನಾಟಕದ ಏಕೀಕರಣ ಚಳುವಳಿಯ ಯಾವುದಾದ್ರೂ 2 ನಾಯಕರನ್ನು ಹೆಸರಿಸಿ. ಎಸ್ ನಿಜಲಿಂಗಪ್ಪ, ಆಲೂರು ವೆಂಕಟರಾಯ್. ರಾಜ್ಯಗಳ ಪುನರ್ರಚನೆಗಾಗಿ ರಚಿಸಲಾಗಿರ್ತಕ್ಕಂಥ 2 ಸಮಿತಿಗಳು ಯಾವ್ಯಾವು? ಧಾರ್ ಸಮಿತಿ, JVP ಸಮಿತಿ. JVP ಸಮಿತಿ 2 ಸದಸ್ಯರು ಅಂದರೆ ವಲ್ಲಭಭಾಯ್ ಪಟೇಲ್, ಜವಾಹರ್ಲಾಲ್ ನೆಹರು. ಮತ್ತು ಪೂನಾ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥವ್ರು ಯಾರು? ಗಾಂಧೀಜಿ ಮತ್ತು ಅಂಬೇಡ್ಕರ್. ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಏಕೈಕ ಕಾಂಗ್ರೆಸ್ ಅಧಿವೇಶನ ಎಲ್ಲಿ, ಅದು ಯಾವಾಗ? 1924ರಲ್ಲಿ, 1924 ಕರ್ನಾಟಕದ ಬೆಳಗಾವಿಯಲ್ಲಿ. ಬಂಗಾಳವನ್ನು ಯಾರು ಮತ್ತು ಯಾವಾಗ ವಿಭಜಿಸಿದರು? 1905 ಲಾರ್ಡ್ ಕರ್ಜನ್. ಯಾರಾದರೂ 2 ಮಂದಗಾಮಿಗಳನ್ನು ಹೆಸರಿಸಿ. ಗೋಪಾಲ್ ಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ. ಈ ಎಲ್ಲ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಓದಿ. ನಾಳೆನೇ ಪರೀಕ್ಷೆ ಇದೆ, ಇಷ್ಟನ್ನು ಓದಿ.